ಬಾಡಿ ಪೋಸ್ಟ್ಮಾರ್ಟಮ್ ಕೂಡ ಆಗುತ್ತೆ. ಮಗದೊಂದು ಕಡೆ ಇವತ್ತು ಕೋರ್ಟ್ಗೆ ಅಮ್ಮ ಮಗಳು ಇಬ್ಬರನ್ನು ಕೂಡ ಹಾಜರುಪಡಿಸ್ತಾರೆ. ಸೊ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಚಾನೆಲ್ನ ಸೀನಿಯರ್ ಎಡಿಟರ್ ರವಿನಾರಾಯಣ್ ನೀಡ್ತಾರೆ, ಅರವಿಂದ್ ಸಾಗರ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅರವಿಂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಸದ್ಯ ಏನೆಲ್ಲ ಮಾಹಿತಿ ರಿವೀಲ್ ಆಗ್ತಾ ಇದೆ, ಪೋಸ್ಟ್ಮಾರ್ಟಮ್ ಎಷ್ಟೊತ್ತಿಗೆ ಡೀಟೇಲ್ಸ್ ಕೊಡೋದಾದ್ರೆ ಅರವಿಂದ್. ಹಾಂ ವಿದ್ಯಾ, ನಿನ್ನೆ ನಡೆತಕ್ಕಂಥ ಘಟನೆ ಬಹುಶಃ ಸಮಾಜಕ್ಕೆ ಒಂದು ಕೆಟ್ಟ ರೀತಿಯ ಸಂದೇಶ ಅಂತಕ್ಕಂಥಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕೆಂದರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ನಿವೃತ್ತಿಯಾಗಿರ್ತಕ್ಕಂಥವ್ರು ಓಂ ಪ್ರಕಾಶ್ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವ್ರು, ಕೆಲವು ಆರೋಪಗಳನ್ನು ಕೂಡ ಹೊತ್ತಿರ್ತಕ್ಕಂಥವರು ಕೂಡ. ಸೊ ನಿನ್ನೆ ಆಗಿರ್ತಕ್ಕಂಥ 4 ಗಂಟೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ನಿವೃತ್ತರು ಆಗಿರ್ಬೋದು ಅಥವಾ ಪ್ರೆಸೆಂಟ್ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಸ್ವಲ್ಪ ಏನು ಹಿಂಗೆ ಆಯ್ತಲ್ಲ ಅಂತಕ್ಕಂಥದ್ದು. ನಿನ್ನೆ ಘಟನೆ ನಡೆದ ನಂತರದಲ್ಲಿ ತನಿಖೆ ನಡೀತಾ ಇದೆ. ಇವತ್ತು ಸುಮಾರು ಬಹುಶಃ ಒಂದು 10 ಗಂಟೆ 10:15 ಅಷ್ಟೊತ್ತಿಗೆ ಅಂತ್ಯಕ್ರಿಯೆ ಆಗ್ಬೋದು ಅಂತಕ್ಕಂಥದ್ದು. ಮತ್ತು ಈಗ ಸೆಂಟ್ ಜಾನ್ ಆಸ್ಪತ್ರೆಗೆ ಬಾಡಿಯನ್ನು ರವಾನೆ ಮಾಡ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ. ಅಲ್ಲಿ ಪೊಲೀಸ್ ಠಾಣೆಯಲ್ಲಿಯೇ ವಿಕಾಸ್ ಅವರು ಬೆಂಗಳೂರು ನಗರ ಹೆಚ್ಚುವರಿ ಆಯುಕ್ತರವರು ಅವರು ಪೊಲೀಸ್ ಠಾಣೆಯಲ್ಲೇ ಕೂತು ಅದರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಪಲ್ಲವಿ ಅವರನ್ನು ವಿಚಾರಣೆಗೆ ನಡೆಸ್ತಾ ಇದ್ದಾರೆ. ಬಹುಶಃ ಏನು ಈಗ ಅಂತ್ಯಕ್ರಿಯೆ ನಡೀತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಒಂದು ಮಾನವೀಯತೆ ದೃಷ್ಟಿಯಿಂದ ಹೆಂಡತಿಯನ್ನು ಆ ಜಾಗಕ್ಕೆ, ಅಂದರೆ ಅಂತ್ಯಕ್ರಿಯೆ ನಡೀತಕ್ಕಂಥ ಆ ಜಾಗಕ್ಕೆ ಕರೆದೊಯ್ತಕ್ಕಂಥ ಸಂದರ್ಭ ಇರ್ಬೋದು. ಅದು ಬಹುಶಃ ಏನು ದೂರು ನೀಡಿರ್ತಕ್ಕಂಥ ಓಂ ಪ್ರಕಾಶ್ ಅವ್ರ ಮಗ ಕಾರ್ತಿಕ್ ಏನಿದ್ದಾರೆ ಅವರು ಹೂ ಅಂದರೆ ಕರ್ಕೊಂಡು ಹೋಗ್ಬೋದೋ ಏನೋ ಅಂತಕ್ಕಂಥದ್ದು ಕೂಡ ಆ ವಿಚಾರ ಕೂಡ ನಡೀತಾ ಇದೆ. ಬಹುಶಃ ಈಗ ಅಲ್ಲಿ ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಪಲ್ಲವಿಯವರನ್ನು ಕೋರ್ಟಿಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡಿತಾರೆ ಪೊಲೀಸ್ನವರು. ಯಾಕೆಂತಂದರೆ ಏನು ಹೇಗೆ ನಡೀತು, ಆಸ್ತಿ ವಿಚಾರಕ್ಕೆ ನಡೆದಿದೆಯಾ ಅಥವಾ ಬೇರೆ ಏನಾದ್ರು ಕಾರಣಗಳಿದೆಯಾ ಅಂತಕ್ಕಂಥದ್ದು. ಈಗಾಗಲೇ ಅವರ ಮನೇಲಿರ್ತಕ್ಕಂಥ ಅಥವಾ ಇರಬಹುದಾದ ಸಾಕ್ಷಿಗಳನ್ನು ಸಂಗ್ರಹಿಸ್ತಕ್ಕಂಥದ್ದು CCTV ಆಗ್ಬೋದು ಅಥವಾ ಏನೇ ಈ ಥರತಕ್ಕಂಥ ಆಗ್ಬೋದು. ಆಮೇಲೆ ಈ ಒಂದು ಘಟನೆ ನಡೆಯುವ ಹಿಂದೆ ಏನೇನು ನಡೆದಿತ್ತು, ಇದು ಆ ಕ್ಷಣಕ್ಕೆ ನಡೀತಾ ಅಥವಾ ವಾರಾಂತ್ಯದಿಂದ ಈ ಥರ ನಡೀತಾ ಇತ್ತಾ, ಗಂಡ ಹೆಂಡತಿ ನಡುವೆ ಏನಾದ್ರು ಮಾತುಕತೆ ಜಗಳ ಅಥವಾ ಆಸ್ತಿ ವಿಚಾರಕ್ಕೆ ಆಗಿದೆಯಾ ಏನು ಎತ್ತಕ್ಕಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಬೇಕಾಗಿದೆ. ಈಗ ಯಾಕೆಂದರೆ ಇದೊಂದು ಭಾಳ ಗಂಭೀರ ಸ್ವರೂಪ ಪಡೆದಿರ್ತಕ್ಕಂಥ ಪ್ರಕರಣ. ಒಬ್ಬರು ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆಗಿರ್ತಕ್ಕಂಥವರ ಮನೆಯಲ್ಲಿ ನಿವೃತ್ತ ಅಧಿಕಾರಿಯ ಮರ್ಡರೇ ಆಗಿದೆ ಅಂತಂದಾಗ ಭಾಳ ಗಂಭೀರತೆಯನ್ನು ಪಡೆದಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಓಂ ಪ್ರಕಾಶ್ ಅವರು ಕಾರವಾರ ಜಿಲ್ಲಾ ರಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಸುಮಾರು ಒಂದು 25-30 ವರ್ಷಗಳ ಹಿಂದೆ ಆಗಲೇ ಕೂಡ ಪಲ್ಲವಿಯವರು ಒಂದು ಸೈಕಾಲಜಿಕಲ್ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಬಹುಶಃ ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಆರೋಗ್ಯ ಸ್ಥಿತಿ ಸ್ಥಿರ ಇರಲಿಲ್ವೋ ಏನೋ, ಮಾನಸಿಕ ಸ್ಥಿತಿ ಸರಿ ಇರಲಿಲ್ವೋ ಏನೋ, ಈ ರೀತಿಯ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅದು ತನಿಖೆಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ಅಥವಾ ಏನು ಎತ್ತಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಕೊಲೆ ಅನ್ನೋದು ಕೊಲೆನೇ. ಆದರೆ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರಬಹುದಾದ ಘಟನೆ ಇದು ಅಂತ ಏನಾದ್ರು ಉಲ್ಲೇಖ ಆದಲ್ಲಿ ಬಹುಶಃ ಪೊಲೀಸರು ಅವರನ್ನು ಮತ್ತಷ್ಟು ಈಗ ಅವರಿಗೆ ಆಸ್ಪತ್ರೆಗೆ ಅವರಿಗೆ ಟ್ರೀಟ್ಮೆಂಟಿಗೆ ಕೊಟ್ಟು ಅವರಿಗೆ ಅಥವಾ ಇವರೇ ಏನಾದ್ರು ಮಗನೇ ಕೇಳ್ಬೋದು ನನ್ನ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ, ಅಥವಾ ಪೊಲೀಸ್ನವರೇ ಅವರಿಗೆ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಹೇಳುವ ಮೂಲಕ ನ್ಯಾಯಾಲಯಕ್ಕೆ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಅವರನ್ನ ನಂತರ ಒಂದಷ್ಟು ಹುಷಾರಾಗ್ತಾರೋ ಏನೋ ಆನಂತರ ಹೇಳಿಕೆ ಪಡಿತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಒಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇದೆ. ಏನಾಗುತ್ತೆ ಮುಂದೆ ಕಾದು ನೋಡಬೇಕಾಗತ್ತೆ ವಿದ್ಯಾ. ಅರವಿಂದ್, ಅವರ ಸರ್ವಿಸ್ನಲ್ಲಿ ಇಂಥದ್ದು ಒಂದು 100 ಕೇಸ್ನ ಹ್ಯಾಂಡಲ್ ಮಾಡಿಬಿಟ್ಟಿದ್ರ ಅಂತ, ರಕ್ತ ಸಿಕ್ತ ಕೊಲೆ ಅಂತೆಲ್ಲ ನೋಡಿದಾಗ ಬಹುಶಃ ಅವ್ರು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಅಂತ್ಯನೂ ಒಂದು ದಿನ ಹಿಂಗಾಗುತ್ತೆ, ಅದು ನಾನು ಕಟ್ಕೊಂಡಿದ್ದು ಹೆಂಡತಿ ಕೈಯಿಂದ ಅಂತ. ಓಕೆ, ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ತನಿಖೆಗೆ ಸಹಾಯ ಮಾಡ್ಬೋದು ಅಂತ ಕಾಣುತ್ತೆ. ಆಮೇಲೆ ಇನ್ನೊಂದು ಏನೆಲ್ಲ ಅನುಮಾನಗಳು ಓಡಾಡ್ತಾ ಇದೆ, ಒಂದು ಮಾನಸಿಕ ಸ್ಥಿಮಿತ ಅವ್ರು ಕಳ್ಕೊಂಡಿದ್ರು ಅಂತ ಬಿಟ್ಟರೆ ಏನೋ ಆಸ್ತಿಗೆ ಕಲಹಕ್ಕೆ ಆಗ್ತಾ ಇತ್ತಂತೆ, ಅಥವಾ ಅವರು ದಂಪತಿಗಳ ನಡುವೆ ಬೇರೊಂದು ಹೆಂಗಸಿನ ಎಂಟ್ರಿ ಆಗಿತ್ತಂತೆ. ಈಗ ಕಂತೆಗಳು ಓಡಾಡ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಅರವಿಂದ್. ಮಾನಸಿಕ ಅಸ್ವಸ್ಥತೆ ಅಂತಕ್ಕಂಥ ಒಂದು ಇರಬಹುದು. ಎರಡನೇದು, ಮಾನಸಿಕ ಅಸ್ವಸ್ಥತೆಗೆ ಕಾರಣ ಏನು ಅಂತ ಹುಡ್ಕೊಳ್ತಾ ಹೋದರೆ ಬಹುಶಃ ಈ ಆಸ್ತಿ ವಿಚಾರ ತಮ್ಮ ತಂಗಿ ಹೆಸರಿಗೆ ಬರೆದಿಟ್ಟಿದ್ರು ಅಂತಕ್ಕಂಥದ್ದು ಏನು ಕೇಳಿಬರ್ತಾ ಇದೆ, ಅದೆಲ್ಲವೂ ಕೂಡ ನಾವು ಮೇಲ್ನೋಟಕ್ಕೆ ಹೇಳಬಹುದೇ ವಿನಃ ಪೊಲೀಸರ ತನಿಖೆಯಲ್ಲಿ ಬರಬಹುದಾದ ಅಂಶಗಳು ಏನು ಅಂತಕ್ಕಂಥದ್ದು ಮುಂದಷ್ಟೇ ಗೊತ್ತಾಗಬೇಕಾಗುತ್ತೆ. ಆಮೇಲೆ ಎರಡನೇದು, ಪೊಲೀಸರು ಈಗ ತನಿಖೆ ಮಾಡ್ತಿರೋ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನು ಅವರು
ಕೆಲವೊಂದು ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತನಿಖಾ ದೃಷ್ಟಿಯಿಂದ. ಈಗ ಹೊರನೋಟಕ್ಕೆ ಮೇಲ್ನೋಟಕ್ಕೆ ಹೀಗಾಗಿದೆ ಹಾಗಾಗಿದೆ ಅಂತ ನಾವು ಹೇಳ್ಬೋದು, ಅಥವಾ ಹೊರಗಡೆಯಿಂದ ಕೇಳಿಬರ್ತಕ್ಕಂಥ ಶಬ್ದಗಳು ಆಗ್ಬೋದು. ಆದರೆ ತನಿಖೆಯಲ್ಲಿ ಬರ್ತಕ್ಕಂಥದ್ದು ಅದು ಸ್ಪಷ್ಟತೆಯನ್ನು ಪಡೆದಿರುತ್ತೆ. ಸೊ ಹಾಗಾಗಿ ಈಗ ಅವರು ಮಾನಸಿಕ ಅಸ್ವಸ್ಥತೆ ಇತ್ತು ಅಂತ ಹೇಳಿದಾಗ ಆ ಕೊಲೆ ಆಗಲಿಕ್ಕೆ ಕಾರಣ ಅದೇ ಆಗಿರುತ್ತಾ, ಅಥವಾ ಗಂಡ ಹೆಂಡತಿಯ ನಡುವೆ ಏನಾದ್ರು ಪರಿಸ್ಥಿತಿ ಜಗಳ ಆಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಈ ಸಂದರ್ಭಕ್ಕೆ ಬಂತ ಅಂತಕ್ಕಂಥದ್ದು ಗೊತ್ತಾಗಬೇಕಾಗತ್ತಷ್ಟೇ. ಇದು ಪಲ್ಲವಿಯವರ ವಿಚಾರಣೆಯಲ್ಲಿ ಏನು ಹೇಳಿಕೆಯನ್ನು ನೀಡಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿದ್ಯಾ. ಸೊ ಈಗ ಸ್ಕಿಜೋಫ್ರೇನಿಯಾ ಅಂತ ಪದ ಕೇಳ್ತಾ ಇದೀವಿ, ಅಂದರೆ ಆ ಕಾಯಿಲೆ ಹೆಸರು ಬಹುಶಃ ಅದು ಕನ್ಫರ್ಮ್ ಆದರೆ, ಇವರು ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು ಅನ್ನೋದೆಲ್ಲವೂ ಕನ್ಫರ್ಮ್ ಆದರೆ, ತನಿಖೆಯಲ್ಲಿ ಹಾಗಾದರೆ ಕೌನ್ಸಿಲಿಂಗ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತಲ್ವಾ? ಈ ತನಿಖೆ ಸ್ವಲ್ಪ ಬೇರೆ ಹಂತದಲ್ಲಿ ನಡಿಬೋದು ಅಂತ ಕಾಣುತ್ತಲ್ವಾ? ಬೇಗ ಆಗಬೇಕು ಅಥವಾ ತಡವಾಗತ್ತೆ ಅನ್ನೋದಕ್ಕೆ ಅರ್ಥ ಅಲ್ಲ. ಸಿಗಬಹುದಾದ ಸಾಕ್ಷ್ಯಾಧಾರಗಳು, ಕೊಲೆಗೆ ಕಾರಣ ಏನು ಎತ್ತ, ಈ ಪಲ್ಲವಿ ಅಂತಕ್ಕಂಥ ಈ ಮಹಿಳೆ ಗೃಹಿಣಿ ಏನಿದ್ದಾಳೆ, ಆಕೆಗೆ ಮಾನಸಿಕ ಸ್ಥಿತಿಗತಿ ಸರಿ ಇಲ್ಲದೆ ಇರ್ತಕ್ಕಂಥ ಯಾವಾಗಿಂದ ಏನು ಎತ್ತ ಇವೆಲ್ಲ. ಯಾಕಂದರೆ ಬರೀ ಪಲ್ಲವಿ ಹೇಳಿಕೆಯನ್ನೇ ಪಡೆಯೋದಿಲ್ಲ. ಈಗ ಮಗಳನ್ನು ಹೇಳಿಕೆ ಪಡಿಬೋದು, ಕಾರ್ತಿಕನ ಹೇಳಿಕೆಯನ್ನು ಪಡಿಬೋದು, ಬಹುಶಃ ಸಂದರ್ಭ ಬಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರ ಹೇಳಿಕೆಯನ್ನು ಪಡಿಬೋದು. ಇದೆಲ್ಲವೂ ಬೇಕಾಗ್ತದೆ. ಯಾಕೆಂದರೆ ಒಂದೇ ರೀತಿಯ ಒಂದೇ ಸೈಡ್ನಲ್ಲಿ ಪೊಲೀಸರು ತನಿಖೆ ಮಾಡೋದಾಗಲಿ ಹೇಳಿಕೆಯನ್ನು ಪಡೆಯೋದಾಗಲಿ ಆಗೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಿನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇನ್ನೊಬ್ಬರು ಹಿರಿಯ ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಪತ್ನಿಯೊಡನೆ ಕೂಡ ಆ ಸಂದರ್ಭದಲ್ಲಿ ಪಲ್ಲವಿಯವರು ಮಾತಾಡಿದರು ಅಂತಕ್ಕಂಥದ್ದಿದೆ. ಮಾತಾಡಿದರೆ ಏನಂತ ಮಾತನಾಡಿದ್ದಾರೆ, ಏನು ವಿಷಯ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಪಡಿಬೇಕಾಗತ್ತೆ. ಯಾಕೆಂದರೆ ಘಟನೆ ನಡೆದ ನಂತರದಲ್ಲಿ ಪಲ್ಲವಿಯವರೇ ಪೊಲೀಸ್ನವರಿಗೆ ನನ್ನ ಗಂಡಂಗೆ ಹಿಂಗಾಗಿದೆ ಬನ್ನಿ ಅಂತ ಕರೆದಾಗ ಬಹುಶಃ ಅವರು ಹಿಂಗಾಗಿದೆ ಅಂತಕ್ಕಂಥದ್ದು, ಅಂದರೆ ಕೊಲೆ ಮಾಡಿದೆ ಅಂತ ಹೇಳಿರ್ಬೋದು, ಹೇಳದೇ ಇರ್ಬೋದು. ಅವ್ರು ತಳಕ್ಕೆ ಬಂದಾಗ ಈ ವಿಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು. ಮುಂದೆಲ್ಲ ವಿಚಾರಗಳು ಎಳೆಯಾಗಿ ಗೊತ್ತಾಗುತ್ತೆ ವಿದ್ಯಾ. ಎಸ್, ಧನ್ಯವಾದ ಡೀಟೇಲ್ಸ್ಗೆ. ಎಸ್, ಅಂದರೆ ಬೇರೆ ಆ್ಯಂಗಲ್ ಟಚ್ಚನ್ನು ಪಡೆದುಕೊಳ್ಬೋದು ತನಿಖೆ ಅಂತ. ಒಂದು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ರು, ಅದೊಂದು ಕಾಯಿಲೆಯಿಂದ ಬಳಲ್ತಾ ಇದ್ರು, ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ರು ಅಂದಾಗ ಈ ತನಿಖೆಯೊಳಗೆ ಕೌನ್ಸಿಲಿಂಗ್ ಕೂಡ ಆ್ಯಡ್ ಆಗ್ಬೋದಾ ಅಂತ.